ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಬಂದು ಒಂದು ಮೋಟಿವೇಶನಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ದಿಲ್ಲಿಕಾ ಲಡ್ಕ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಹೋಪ್ಫುಲಿ ಆ ವಿಷಯಗಳಿಂದ ಯಾರ್ಯಾರು ಅವ್ರ ಗೋಲ್ಸ್ನ ರೀಚ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದಷ್ಟು ಎಕ್ಸ್ಕ್ಯೂಸ್ಗಳು ಕೊಡ್ತಾ ಇರ್ತಾರೆ. ನಾ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಈ ಥರದ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದಷ್ಟು ಜನರಿಗೆ ಇರುತ್ತೆ ಮೈಂಡ್ಸೆಟ್ಟು. ಸೊ ಅವ್ರ ಸ್ಟೋರಿನ ನಿಮಗೆ ಪ್ರೆಸೆಂಟ್ ಮಾಡಿಬಿಟ್ಟು ಅದರಿಂದ ಹೇಗೆ ನೀವು ಇನ್ಸ್ಪೈರ್ ಆಗ್ಬೋದು ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ನಾನು ಯೂಟ್ಯೂಬ್ನಲ್ಲಿ ಕೆಲವು ವರ್ಷಗಳ ಹಿಂದೆ ಆಫ್ಟರ್ ಎಫೆಕ್ಟ್ಸು, VFX, ಎಲಿಮೆಂಟ್ 3D ಈ ಥರದ ಬಗ್ಗೆ ಎಲ್ಲ ಸರ್ಚ್ ಮಾಡುವಾಗ ನನಗೆ ಒಂದು ಚಾನಲ್ ರೆಕಮೆಂಡ್ ಆಯಿತು, ದಿಲ್ಲಿಕಾ ಲಡ್ಕ ಅಂತ ಹೇಳಿಬಿಟ್ಟು. ಅವ್ನ ಚಾನಲ್ಲು ಬೇಸಿಕಲಿ ಅವ್ನು ಕೂಡ ಒಬ್ಬ ಎಡಿಟ್ರು, VFX ಆರ್ಟಿಸ್ಟ್ ಮೋಸ್ಟ್ಲಿ ಅವನು. ಸೊ ಅವ್ನ ಚಾನಲ್ ರೆಕಮೆಂಡ್ ಆಯಿತು. ಅವನ ಬಗ್ಗೆ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಾನು ಅವ್ನ ಚಾನಲ್ನಲ್ಲೆಲ್ಲ. ನನಗೆ ಜನರಲ್ ಆಗಿ ಏನಂತ ಹೇಳಿದ್ರೆ, ಯಾವುದೇ ಆರ್ಟಿಸ್ಟ್ ಇರಲಿ, ಇಲ್ಲ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಇಲ್ಲ, ಯೂಟ್ಯೂಬರ್ಸ್ ಈ ಥರ ಎಲ್ಲ ಇರ್ತಾರಲ್ಲ, ಅವ್ರದ್ದು ಜರ್ನಿನ ನೋಡೋಕ್ಕೆ ಇಷ್ಟ ನನಗೆ. ಸೊ ಅವ್ರು ಫೈನಲ್ ಇವಾಗ ಇರ್ಬೋದು ಒಂದು ಲೆವೆಲ್ನಲ್ಲಿ, ಬಟ್ ಅವ್ರು ಆ ಲೆವೆಲ್ಗೆ ಹೇಗೆ ಬಂದರು ಆ ಜರ್ನಿನ ನೋಡಲಿಕ್ಕೆ ಇಷ್ಟ ನನಗೆ. ಸೊ ಹಾಗೆಯೇ ಇವ್ರ ಚಾನಲಲ್ಲಿ ಕೂಡ ನಾನು ನೋಡ್ತಾ ಇರೋವಾಗ ನಾನು ಅವ್ರದ್ದು ಒಂದಷ್ಟು ಎಡಿಟ್ಸ್ ನೋಡಿದೆ. ಸೊ ಸುಮಾರಾಗೆ ಚೆನ್ನಾಗಿದೆ, ಮಾಡಿದ್ದಾರೆ ಎಡಿಟ್ಸ್ ಎಲ್ಲ, ವರ್ಕ್ ಕ್ಲೀನಾಗಿ ಮಾಡ್ತಾರೆ, ಆಮೇಲೆ ಪ್ಯಾಷನೇಟ್ ಆಗಿದ್ದಾರೆ, ಡೆಡಿಕೇಟೆಡ್ ಆಗಿದ್ದಾರೆ. ಅವ್ರ ವೀಡಿಯೋಸ್ ನೋಡ್ತಾ ಇರೋವಾಗ ಅವ್ರು ಅದರಲ್ಲಿ ಅವ್ರದ್ದು ಲೈಫ್ ಜರ್ನಿನೆಲ್ಲ ಅಪ್ಲೋಡ್ ಮಾಡಿದರು, ಅಂದರೆ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕಿದರು, ಹೇಗೆ ಅವ್ರ ವಿಡಿಯೋ ಎಡಿಟ್ ಆದರು ಏನಂತ ಹೇಳಿಬಿಟ್ಟು. ಸೊ ಅವ್ರ ಬಗ್ಗೆ ನಾನು ಒಂದಷ್ಟು ಬ್ರೀಫಾಗೆ ಅವ್ರ ಸ್ಟೋರಿನ ನಿಮಗೆ ಹೇಳ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿದೆ, ಇನ್ಸ್ಪೈರಿಂಗ್ ಆಗಿರುವಂಥ ಸ್ಟೋರಿ ಅದು. ಆ್ಯಂಡ್ ರೀಸೆಂಟಾಗೆ ಅವರು ಬಂದುಬಿಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದು, ಐ ಎಡಿಟೆಡ್ ಫಾರ್ ಮಾರ್ವಲ್ ಅಂತ ಹೇಳಿಬಿಟ್ಟು. ನಾನು ಶಾಕ್ ಆದೆ, ಅಂದರೆ ಶಾಕ್ ಜೊತೆಗೆ ನನಗೂ ಕೂಡ ಒಂಥರ ಖುಷಿ ಆಯಿತು. ಓಕೆ, ಅವರು ಅಷ್ಟು ಆ ಲೆವೆಲಿಂದ ಎಡಿಟಿಂಗ್ ಕಲ್ತ್ಕೊಂಡ್ಬಂದು ಮಾರ್ವಲ್ವರೆಗೂ ತಲುಪಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಅವ್ರದ್ದು ಚಾನಲ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಹೋಗಿ ನೋಡ್ಬೋದು. ಅವ್ರು ಕೂಡ ಅವ್ರ ಎಜುಕೇಷನ್ ಎಲ್ಲ ಮುಗಿಸಿ ನಾರ್ಮಲಾಗಿ BPO ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ರು, ಅಂದರೆ ಬೇಸಿಕಲಿ ಒಂದು ಕಾಲ್ ಸೆಂಟರ್ನಲ್ಲಿ. ಬಟ್ ಅವ್ರಿಗೆ ಆಫ್ಕೋರ್ಸ್ ಆ ವರ್ಕ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಅವ್ರಿಗೆ ಏನಂತ ಹೇಳಿದರೆ ಎಡಿಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಂದರೆ ಅವರು ಈ ಯೂಟ್ಯೂಬ್ಸ್ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಿದ್ರಲ್ಲ, ಸೊ ಅದರಲ್ಲಿ ಬೇರೆಯವ್ರ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ನೋಡಿ ಅವ್ರಿಗೆ ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು, ಹೇಗೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಯೂಟ್ಯೂಬ್ನಲ್ಲೇ ನೋಡೋದು, ಎಡಿಟಿಂಗ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು. ಆಮೇಲೆ ಒಂದಷ್ಟು ಡೈಲಿ ವ್ಲಾಗ್ಸ್ ಥರ ಮಾಡ್ತಿದ್ರು, ಅವರು BPO ಆಫೀಸ್ಗೆಲ್ಲ ಹೋಗ್ತಿದ್ರಲ್ಲ, ಅದ್ರ ಬಗ್ಗೆ ವ್ಲಾಗ್ಸ್ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ನಾರ್ಮಲಾಗಿ ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಮೊಬೈಲ್ನಲ್ಲೇ ಎಡಿಟಿಂಗ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಡೈಲಿ ಅಪ್ಲೋಡ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಿದ್ದು. ಸೊ ಒನ್ ಫೈನ್ ಡೇ ಅವ್ರಿಗೇನಿಸ್ತು, ಅಂದರೆ ಅವ್ರ ಮಮ್ಮಿ ಜೊತೆನೂ ಶೇರ್ ಮಾಡ್ತಿದ್ರು, ನನಗೆ ಎಡಿಟಿಂಗ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಏನಾದರೂ ಕೆಲಸ ಸಿಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಏನಂದರೆ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಆ ಟೈಮಲ್ಲಿ ಅವ್ರಿಗೆ ತುಂಬ ದುಡ್ಡಿಂದು ಪ್ರಾಬ್ಲಮ್ ಇತ್ತು. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಎಡಿಟಿಂಗ್ ಕೋರ್ಸ್ ಎಲ್ಲ ಮಾಡಬೇಕಂದ್ರೆ ಲಕ್ಷಾನುಗಟ್ಟಲೆ ಬೇಕು ದುಡ್ಡು. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಕೆಲಸ ಬೇಕಂದ್ರೂ ಸರ್ಟಿಫಿಕೇಟ್ ಇರಬೇಕು, ಆ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಲ್ಯಾಪ್ಟಾಪ್ ಇರಲಿಲ್ಲ ಅವ್ರ ಹತ್ರ. ಸೊ ಈ ಥರದ್ದು ಸಾಕಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅವನು ಆ ಟೈಮಿಗೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಅವನು ಕಾಲ್ ಸೆಂಟರ್ ಕೆಲಸನೂ ಬಿಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅಗೇನ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಕಮಿಟ್ಮೆಂಟ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅವನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದ. ಆಮೇಲೆ ಒಂದಿನ ಅವನೇನು ಮಾಡ್ದ, ಅವ್ರ ಮಮ್ಮಿ ಕೇಳ್ತಾನೆ, ಸರಿ ನನಗೆ ಸರ್ಟಿಫಿಕೇಟ್ ಇದೆಲ್ಲ ಅಷ್ಟೊಂದೆಲ್ಲ ಲಕ್ಷ ಸ್ಪೆಂಡ್ ಮಾಡಿ ಕೋರ್ಸ್ ಎಲ್ಲ ಮಾಡೋದು ಬೇಡ, ನನಗೆ ನಿಮ್ಗಾದರೆ ಒಂದು 30,000 ಅರೌಂಡ್ ಯಾವ್ದಾರು ಒಂದು ಲ್ಯಾಪ್ಟಾಪ್ನ ಕೊಡಿಸಿ ಅಂತ ಕೇಳ್ತಾನೆ. ಬಟ್ ಆವಾಗಲೂ ಕೂಡ ಅವ್ರ ಪೇರೆಂಟ್ಸು ಹಿಂದೆ ಮುಂದೆ ನೋಡ್ತಾರೆ, ಯಾಕಂದರೆ 30K ವಿಲ್ ಬಿ ಲೈಕ್ ಅ ಯೂಸ್ ಅಮೌಂಟ್ ಅವ್ರಿಗೆ ಆ ಟೈಮಲ್ಲಿ. ಸರಿ ಅಂದ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋಗ್ತಾನೆ ಅವ್ರ ಫ್ರೆಂಡ್ ಜೊತೆಗೆ. ಬಟ್ ಅಲ್ಲಿ ಅಂಗಡಿ ಏನು ಮಾಡ್ತಾರೆ, ಮೋಸ ಮಾಡಿಬಿಟ್ಟು ರೀಫರ್ಬಿಶ್ಡ್ ಥರದ್ದು ಯಾವುದೋ ಕೊಟ್ಬಿಡ್ತಾನೆ. ಹೊಸ ತೊಗೊಳಕ್ಕೆ ಹೋಗ್ತಾನೆ, ಅಲ್ಲಿ ಅವ್ನು ರೀಫರ್ಬಿಶ್ಡ್ ಆಗಿರೋದು ಲ್ಯಾಪ್ಟಾಪ್ನ ಕೊಟ್ಬಿಡ್ತಾನೆ. ಸೊ ಅದು ಸರಿಗೆ ವರ್ಕ್ ಆಗಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ದುಡ್ಡನ್ನ ವಾಪಸ್ ಇಸ್ಕೊಂಬರ್ತಾರೆ. ವಾಪಸ್ ಇಸ್ಕೊಂಬಿಟ್ಬಿಟ್ಟು ಚೆನ್ನಾಗಿರೋದು, ಡೀಸೆಂಟ್ ಲೆವೆಲ್ ಚೆನ್ನಾಗಿರೋ ಥರದ್ದು ಒಂದು ಲ್ಯಾಪ್ಟಾಪ್ನ ಕೊಡಿಸ್ತಾರೆ. ಆ್ಯಂಡ್ ಇವನಿಗೂ ತುಂಬ ಇಂಟ್ರೆಸ್ಟ್ ಇರುತ್ತಲ್ವ, ಅದಕ್ಕೋಸ್ಕರ ಅದೆಲ್ಲ ನೋಡಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಕೊಡಿಸ್ತಾರೆ ಅವರು. ಕೊಡಿಸಿದ ಮೇಲೆ ಅವನು ಫುಲ್ ಜೋಶು, ಲೈಕ್ ಲ್ಯಾಪ್ಟಾಪ್ ಸಿಕ್ಕಿದೆ ಅಲ್ವಾ, ಇವಾಗ ಎಡಿಟಿಂಗ್ ಕಲಿಬೋದು ಅಂತ ಹೇಳ್ಬಿಟ್ಟು ಫುಲ್ಲು ಜೋಶ್ ಅವನಿಗೆ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾನೆ, ರಾತ್ರಿ ಹೊತ್ತೆಲ್ಲ ಬಂದುಬಿಟ್ಟು ಎಡಿಟಿಂಗ್ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸೊ ಅವನು ಆಲ್ಮೋಸ್ಟ್ ಲೈಕ್
1 ಮಂತ್ ಒಳಗಡೆನೆ ಆಫ್ಟರ್ ಎಫೆಕ್ಟ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಡ್ತಾನೆ ಅವ್ನು, ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ ನೋಡಿ. ಆಮೇಲೆ ಏನಾಗುತ್ತೆ ಅವನಿಗೆ ಜಾಬ್ ಹೆಂಗೆ ಹುಡ್ಕೋದಂತ ಗೊತ್ತಾಗಲ್ಲ ಎಡಿಟಿಂಗ್ ಬಗ್ಗೆ. ಸೊ ಅವಾಗ ಆನ್ಲೈನಲ್ಲೇ ಸರ್ಚ್ ಮಾಡ್ತಾ ಇರ್ತಾನೆ. ಅವಾಗ ಇದೇ ರೀತಿ ಯಾವುದೋ ಒಂದು ಫೋಟೋಗ್ರಫಿ ಜಾಬ್ಸ್ನ ಹುಡುಕ್ತಾ ಇರ್ತಾನೆ. ಅವಾಗ ಯಾವುದೋ ಒಂದು ಫೋಟೋ ಈವೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಫೋಟೋಗ್ರಫಿ ವೆಡ್ಡಿಂಗ್ಸ್ ಈ ಥರದ್ದೆಲ್ಲ, ಅವ್ರ ಇದರಲ್ಲಿ ಒಂದು ಜಾಬ್ ಓಪನಿಂಗ್ ಏನೋ ಇರುತ್ತೆ, ಅಲ್ಲಿ ಅಪ್ಲೈ ಮಾಡ್ತಾನೆ. ಈ ಥರ ಹೇಳ್ತಾನೆ ವಿಡಿಯೋ ಎಡಿಟಿಂಗ್ ಕೆಲಸಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆವಾಗ ಇವನಿಗೆ ಅಲ್ಲಿ ಫಸ್ಟು ಸೆಲೆಕ್ಷನ್ ಥರ ಆಗುತ್ತೆ. ಬಟ್ ಅದ್ರ ಜೊತೆಗೇ ಸೈಡಲ್ಲಿ ಹಿಂಗೆ ಯೂಟ್ಯೂಬರ್ಸ್ ಅವ್ರನ್ನೆಲ್ಲ ರೀಚ್ ಔಟ್ ಮಾಡ್ತಾ ಇರ್ತಾನೆ. ಬಟ್ ಇವಂದು ಆ ಟೈಮಲ್ಲಿ ಎಡಿಟಿಂಗ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಅದಕ್ಕೋಸ್ಕರ ಅಷ್ಟು ಕ್ಲಿಕ್ ಆಗಿರಲ್ಲ. ಸೊ ಈ ಕಡೆ ಬೇರೆ ಎಡಿಟಿಂಗ್ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ತಾನೆ. ಅಲ್ಲಿ ಒಂದು ಕಡೆ ಎಡಿಟಿಂಗ್ ಕೆಲಸ ಸಿಗುತ್ತೆ. ಆ್ಯಂಡ್ ಅಲ್ಲಿ ಇವನು ಪ್ಯಾಷನೇಟ್ ಎಲ್ಲ ಚೆನ್ನಾಗಿರ್ತಾನಲ್ವ, ಅಲ್ಲಿ ಎಡಿಟಿಂಗ್ ಮಾಡಿಕೊಂಡು ಕಲ್ತ್ಕೊಂಡು ಹೊಸದಾಗಿ ಯೂಟ್ಯೂಬ್ ಎಲ್ಲನೂ ಮಾಡ್ಕೊಂಡಿರ್ತಾನೆ. ಅದೇ ರೀತಿ ಡೆವಲಪ್ ಆಗ್ತಾ ಹೋಗ್ತಾನೆ ಅವನು. ಅದಾದಮೇಲೆ ನೆಕ್ಸ್ಟು ಫ್ರೀಲ್ಯಾನ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾನೆ ಸೈಡ್ ಬೈ ಸೈಡು. ಈ ಥರ ಹೋಗ್ತಾ ಅವನದು ಎಡಿಟಿಂಗ್ ಜರ್ನಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರೀಸೆಂಟಾಗಿ ನಾನು ಹೇಳಿದ್ನಲ್ಲ ಮಾರ್ವಲ್ದು ಇದೆ ಅಂತ ಹೇಳ್ಬಿಟ್ಟು. ಸೊ ಮಾರ್ವಲಲ್ಲಿ ಏನಂತ ಹೇಳಿದ್ರೆ, ಅಗೇನ್ ಮೂವಿನಲ್ಲಿ ಎಡಿಟಿಂಗ್ ಮಾಡಿಲ್ಲ ಅವನೇನಂತ ಹೇಳಿದ್ರೆ, ಈ ಮಾರ್ವಲ್ ಫ್ಯಾನ್ಸ್ ಅಂತೇನೋ ಒಂದು ಈವೆಂಟ್ ಥರ ಮಾಡ್ತಾರೆ. ಆ ಈವೆಂಟ್ದು ಒಂದು ಪ್ರೋಮೋನಲ್ಲಿ ಒಂದಷ್ಟು VFX ವರ್ಕ್ಸ್ ಮಾಡಿದ್ದಾನೆ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ, ಅವ್ನು ಸ್ಟಾರ್ಟ್ ಮಾಡಿರೋದು ಮೊಬೈಲ್ನಲ್ಲಿ, ಯಾವುದೋ ಒಂದು ನಾರ್ಮಲ್ ಮೊಬೈಲ್ಗಳಿರುತ್ತಲ್ವ, ಅವ್ನು ಮೋಸ್ಟ್ಲಿ iPhone 5 6 ಆ ಥರದ್ದೇನೋ ಯೂಸ್ ಮಾಡಿದ್ದೆ ಅನ್ಕೋತೀನಿ. ಅದಕ್ಕಿಂತ ಮುಂಚೆ ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅನ್ಕೋತೀನಿ, ಸರಿಗೆ ಜ್ಞಾಪಕ ಇಲ್ಲ. ಸೊ ಆ ಥರ ಫೋನ್ನಲ್ಲಿ ಅವನು ಕಲ್ತ್ಕೊಂಡು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ನೋಡಿಕೊಂಡು, ಅದು ಏನಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲ್ಲ. ಸೊ ಆನ್ ದ ವೇ ಮನೆಗೆ ಬರೋವಾಗ ಯಾವುದೋ ಒಂದು ಫ್ಲೈಓವರ್ ಮೇಲೆ ನಿಂತ್ಕೊಂಡು ಅಲ್ಲೇನೋ ಸಿಗ್ನಲ್ ಸಿಗುತ್ತೆ, ಅಲ್ಲಿಂದ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಆಫ್ಲೈನಲ್ಲಿ ನೋಡಿಕೊಂಡು ಆ ರೀತಿ ಕಲ್ತಿರೋದು. ಸೊ ಅಗೇನ್ ಇನ್ನೂ ಒಂದಷ್ಟು ಡೀಟೇಲ್ ಆಗಿ ವಿಷಯಗಳೆಲ್ಲ ಇದೆ, ಅದು ಒಂದು ಚಾನಲಲ್ಲಿ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ನೋಡ್ಬೋದು. ಬಟ್ ಏನಂತ ಹೇಳಿದ್ರೆ, ಇದರಿಂದ ನಾವು ತೊಗೋಬೇಕಾಗಿರೋದು, ಅವ್ನು ಫಸ್ಟು ಕೆಲಸ ಮಾಡ್ತಿದ್ದು BPOನಲ್ಲಿ, ಬಟ್ ತುಂಬ ಇಂಟ್ರೆಸ್ಟ್ ಎಲ್ಲ ಇದ್ದ. ಸೊ ಮನೇಲಿ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ದ ಅವನ ಸಿಚುವೇಶನ್ ಯಾವ ಥರ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟೆಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಪೇರೆಂಟ್ಸ್ ಕೂಡ ಎಲ್ಲೋ ನೋಡ್ತಾರೆ, ಪೇರೆಂಟ್ಸ್ ಕೂಡ ನೋಡ್ತಾರೆ ಯಾವ ರೀತಿ ಅವರು ಮಕ್ಕಳು ಹೇಗೆ ಡೆವಲಪ್ ಆಗ್ತಿರ್ತಾರೆ, ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಸುಮ್ಮನೆ ಕಾಟಾಚಾರ ಕೇಳ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ನೋಡ್ಬಿಟ್ಟು ಇಲ್ಲ ಅವ್ನು ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿದಾಗ್ಲೇ ಅವ್ರು ಕೂಡ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ ದ ಎಂಡ್ ಪೇರೆಂಟ್ಸ್ಗೆ ಏನಂತ ಹೇಳಿದ್ರೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋತೀರಾ ಅನ್ನೋ ಭರವಸೆನ ನೀವು ಕೊಟ್ಟರೆ ಅವರು ನಿಮಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ. ಸೊ ಆ ರೀಸನ್ಗೋಸ್ಕರ ಇವಾಗ ಸಾಕಷ್ಟು ಜನರು ಹೇಳ್ತಾರೆ, ಇವಾಗ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅದಕ್ಕೆ ಎಡಿಟಿಂಗ್ ಕಲಿಯೋಕ್ಕಾಗಲ್ಲ, ನಮ್ಮ ಮನೇಲಿ ಬಿಡಲ್ಲ, ಈ ಥರದ್ದೆಲ್ಲ ಸಾಕಷ್ಟು ಎಕ್ಸ್ಕ್ಯೂಸ್ ಎಲ್ಲ ಕೊಡ್ತಾರೆ. ಅದೆಲ್ಲ ಎಕ್ಸ್ಕ್ಯೂಸ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನೀವು ನಿಮ್ಮ ಕಡೆಯಿಂದ ಎಷ್ಟು ಶ್ರಮ ಹಾಕಿದ್ದೀರಾ ಅದು ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನನ್ನ ಹತ್ರ ಇದಿಲ್ಲ ಅದಿಲ್ಲ ಅಂತ ಹೇಳ್ಕೊಂಡು ಇದ್ದರೆ ಅದು ದಟ್ಸ್ ನಾಟ್ ಅ ವ್ಯಾಲಿಡ್ ರೀಸನ್. ಸೊ ಇವಾಗ ನೀವು ಎಡಿಟಿಂಗ್ ಕಲಿಬೇಕು. ಇವಾಗ ಇವನ್ ಎಕ್ಸಾಂಪಲ್ ತೊಗೊಂಡ್ರೆ, ಇವನ್ ಮೊಬೈಲ್ನಲ್ಲೇ ಎಡಿಟಿಂಗ್ ಕಲ್ತಿರೋದು. ಇವಾಗ ನಾವು ಮೊಬೈಲಲ್ಲಿ ಎಷ್ಟು ಡೇಟಾ ಯೂಸ್ ಮಾಡ್ತೀವಿ, ಫ್ರೀಯಾಗಿ ಕೂಡ ಡೇಟಾ ಸಿಗುತ್ತೆ. ಆ್ಯಂಡ್ ಕಲಿಬೇಕಂದ್ರೆ ಸಾಫ್ಟ್ವೇರ್ಗಳೆಲ್ಲನೂ ಇದೆ, ಫ್ರೀ ಸಾಫ್ಟ್ವೇರ್ಸು. ಸೊ ಅಫ್ಕೋರ್ಸ್ ನೀವು ಕಲಿಬೇಕಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ಇಂಡಸ್ಟ್ರಿ ಲೆವೆಲ್ ಸಾಫ್ಟ್ವೇರ್ ನಿಮ್ಮ ಹತ್ರ ಆ್ಯಕ್ಸೆಸ್ ಸಿಗಲ್ಲ ಅಂದರೆ ಫೈನ್, ಯಾವ್ದು ಸಿಗುತ್ತೋ ಅದ್ರಲ್ಲಿ ಕಲೀರಿ. ಸಾಫ್ಟ್ವೇರ್ ಎಲ್ಲ ಸಿಮ್ಲರೇ ಇರುತ್ತೆ. ಏನಂದರೆ ಒಂದೆರಡು ಸಣ್ಣ ಪುಟ್ಟ ಐಕಾನ್ಸ್ ಚೇಂಜ್ ಆಗ್ಬೋದು, ಬಟ್ ಫಂಕ್ಷನಾಲಿಟಿ ವೈಸಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲನೂ ಸಿಮಿಲರ್ ಆಗಿರುತ್ತೆ. ಹಾಗಾಗಿ ನೀವು 100% ಡೆಡಿಕೇಶನ್ ಇದ್ದರೆ, ಏನಾದರೂ ಒಂದು ಯೋಚನೆ ಮಾಡಿಬಿಟ್ಟು ನೀವು ಆ ಗೋಲ್ನ ರೀಚ್ ಮಾಡ್ತೀರ. ಡೆಡಿಕೇಶನ್ ಇಲ್ಲದೆ ಅರ್ಧಂಬರ್ಧ ಆದರೆ ಆಗಲಿ ಇಲ್ಲಾಂದರೆ ಬಿಡಲಿ, ಈ ಥರ ಮೈಂಡ್ಸೆಟ್ ಇದ್ದಾಗ ಮಾತ್ರ ನೀವು ಎಕ್ಸ್ಕ್ಯೂಸ್ಗಳನ್ನ ಕೊಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತೀರ. ಸೊ ಇವಾಗ ಇವನು ಕೂಡ ಅಷ್ಟೇ, ಇವನು ಕೂಡ ಎಕ್ಸ್ಕ್ಯೂಸ್ಗಳು ಕೊಡ್ಬೋದಿತ್ತು. ಇಲ್ಲ ಗುರು, ನಾನು BPOನಲ್ಲಿ ವರ್ಕ್ ಮಾಡ್ತಿದ್ದೀನಿ, ನನ್ನ ಕೈಯಲ್ಲಿ ಹೆಂಗೆ ಅಷ್ಟೊಂದು ಲ್ಯಾಪ್ಟಾಪ್ ಎಲ್ಲ ತೊಗೊಳಕ್ಕಾಗುತ್ತೆ, ನಾನು ಹೆಂಗೆ ಕಲಿಯೋಕ್ಕಾಗುತ್ತೆ. ಸೊ ಆ ಥರ ಸಾಕಷ್ಟು ಎಕ್ಸ್ಕ್ಯೂಸ್ ಇವನ ಕಡೆನೂ ಇದೆ. ಬಟ್ ಅವನು ಅದನ್ನು ಮಾಡಿರಲಿಲ್ಲ. ಅವನೇನು ಮಾಡ್ದ, ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ 100% ಮಾಡ್ದ. ಇನ್ನೊಂದು ಏನಂತ ಹೇಳಿದ್ರೆ, ನಾವೇನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಫಸ್ಟು ಅದು ಅನ್ಕೋಬೇಕು, ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಯೂನಿವರ್ಸ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಏನು ಅಂದ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಲ್ಲ, ಆವಾಗ ಆಟೋಮೆಟಿಕ್ಕಾಗಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದು ಪರ್ಸ್ನಲಾಗಿ ನಾನು ನನ್ನ ಲೈಫಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರೋದು, ಇಲ್ಲಾಂದರೆ ನಾನು ಹೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಇವನ್ ಲೈಫ್ ಸ್ಟೋರಿ ಬಂದುಬಿಟ್ಟು ನನಗೆ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸ್ತು. ಹಾಗಾಗಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ.
ಯಾಕಂದರೆ ನನಗೆ ಸಾಕಷ್ಟು ಜನ ನಾನು ಮಾತಾಡ್ಸ್ತೀನಲ್ಲ ಒಂದಷ್ಟು ಜನರಿಗೆಲ್ಲ ಅವ್ರು ಮೇನಾಗಿ ಹೇಳೋದು ಅದೇನೆ, ಬ್ರೋ ನನ್ನ ಹತ್ರ ಸಿಸ್ಟಮ್ ಇಲ್ಲ, ನನ್ನ ಹತ್ರ ಸಾಫ್ಟ್ವೇರ್ ಇಲ್ಲ, ಹೇಗೆ ಪ್ರಾಕ್ಟೀಸ್ ಮಾಡೋದು ಅದು ಇದು ಅಂತೆಲ್ಲ ರೀಸನ್ ಕೊಡ್ತಾರೆ. ಅಗೇನ್ ನಾನು ಒಪ್ಕೋತೀನಿ, ಓಕೆ ನಿಮ್ಗೆ ಸಾಫ್ಟ್ವೇರ್ ಎಲ್ಲ ಇರಬೇಕು ಎಡಿಟಿಂಗ್ ಮಾಡೋಕ್ಕೆ ಅಂತೆಲ್ಲ ಹೇಳ್ಬಿಟ್ಟು, ಬಟ್ ಫೋನ್ ಇದೆಲ್ಲ ಫಸ್ಟು ಫೋನಿಂದ ಸ್ಟಾರ್ಟ್ ಮಾಡಿ. ಬೇಸಿಕ್ ಟೆಕ್ನಿಕ್ಸ್ಗಳನ್ನ ಕಲ್ತ್ಕೊಳ್ಳಿ. ಸೊ ಟೆಕ್ನಿಕ್ಸು ಇದೆಲ್ಲ ಕಲ್ತ್ಕೊಳ್ಳೋಕ್ಕೆ ನಿಮಗೆ ಹೈ ಎಂಡ್ ಸಾಫ್ಟ್ವೇರು ಅದು ಇದೆಲ್ಲ ಇರಲೇಬೇಕಂತೇನಿಲ್ಲ. ನಿಮ್ಮ ಫೋನಿಂದ ಸ್ಟಾರ್ಟ್ ಮಾಡಿ, ನಿಮ್ಮದು ಎಡಿಟಿಂಗ್ ಸ್ಟೈಲ್ನ ಕ್ಲೀನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟಲ್ಲಿ ನಿಮ್ಮ 100% ಕೊಟ್ಬಿಟ್ಟು ಔಟ್ಪುಟ್ನ ಚೆನ್ನಾಗಿ ತರಿಸ್ಬಿಟ್ಟು ನಿಮ್ಮ ಸುತ್ತಮುತ್ತ ಫ್ರೆಂಡ್ಸಿಗೆ ತೋರಿಸಿ, ಆನ್ಲೈನಲ್ಲಿ ಶೇರ್ ಮಾಡ್ತಾಯಿರಿ. ಅಲ್ಲಿಂದ ನೀವು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ. ವೈರಲ್ ಅಂದರೆ ಏನಂತ ಹೇಳಿದ್ರೆ, ನಿಮ್ಮ ಕಂಟೆಂಟ್ ಎಡಿಟಿಂಗ್ ಸ್ಟೈಲ್ ಇರ್ಬೋದು, ಇಲ್ಲ ಎಡಿಟ್ ಮಾಡೋ ರೀತಿ ಇರ್ಬೋದು, ಅದೆಲ್ಲ ಬಂದುಬಿಟ್ಟು ಒಂದಷ್ಟು ಜನರಿಗೆ ರೀಚ್ ಆಗುತ್ತೆ. ಸೊ ಅದನ್ನೆಲ್ಲ ನೀವು ತೋರಿಸ್ಬಿಟ್ಟು ನಿಮ್ಮ ಮನೇಲಿ ಅವಾಗ ಕನ್ವಿನ್ಸ್ ಮಾಡ್ಬೋದು, ನೋಡಿ ನಾನು ಈ ಥರ ಎಡಿಟಿಂಗ್ ಮಾಡಿದ್ದೀನಿ, ಇದಕ್ಕೆ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ, ನನಗೇನಾದರೂ ಸಿಸ್ಟಮ್ ಏನಾದ್ರು ಕೊಡಿಸಿ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯಾರು ಬೇಕಾದ್ರೂ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೇಳ್ಕೊಡೋದು ಇದಿಷ್ಟೇ. ನೀವೇನಾದರೂ ಒಂದು ಅಚೀವ್ ಮಾಡಬೇಕಂತಿದ್ರೆ ಫಸ್ಟು ನಿಮ್ಮ ಕಡೆಯಿಂದ 100% ಅದಕ್ಕೆ ಎಫರ್ಟ್ ಹಾಕಬೇಕು. ಆ್ಯಂಡ್ ನನ್ನ ಹತ್ರ ಏನೂ ಇಲ್ಲ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ, ಯಾರು ಅದನ್ನು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಏನೋ ಒಂದು ಅಚೀವ್ ಮಾಡಿರ್ತಾರಲ್ಲ ಅವ್ರಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ, ಅವರಿಂದ ಸಜೆಷನ್ಸ್ ಕೇಳಿ. ಸೊ ಈ ಥರದ್ದು ಒಂದಷ್ಟು ವಿಷಯಗಳನ್ನ ನೀವು ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಅನ್ಕೊಂಡ್ಬಿಟ್ಟೆ ಇದು ಆಗ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಇವಾಗ ನನ್ನ ಲೈಫ್ ತೊಗೊಂಡ್ರೂ ಅಷ್ಟೇ, ಇವಾಗ ನನಗೂ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ಓಕೆ ಇವಾಗ ಸರ್ವೈವ್ ಮಾಡೋಕ್ಕೆ ಏನೋ ಒಂದು ಮಾಡಬೇಕಲ್ವಾ, ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಎಡಿಟಿಂಗ್ ಕಲ್ತಿದ್ದು ನಾನು ಅವಾಗ. ಯಾಕಂದರೆ ಎಡಿಟಿಂಗಲ್ಲಿ ಏನಂತ ಹೇಳಿದ್ರೆ, ನಾವು ಕಂಪ್ನಿ ಇಲ್ಲಾಂದ್ರೂ ಫ್ರೀಲ್ಯಾನ್ಸ್ ಮಾಡಿಕೊಂಡು, ಇಂಡಿಯಾನಲ್ಲಿ ಇಲ್ಲಾಂದ್ರೂ ನಾವು ಫಾರಿನ್ ಕ್ಲೈಂಟ್ಸ್ ಹೆಂಗಾದ್ರೂ ಮಾಡಿ ಹುಡುಕಿ ಎಡಿಟಿಂಗ್ ಮಾಡ್ಕೋಬೋದು, ಏನಾದರೂ ಮಾಡಿ ದುಡಿಬೋದು ಇದರಲ್ಲಿ. ಆ ರೀಸನ್ಗೋಸ್ಕರ ನಾನೇ ಓನಾಗಿ ಎಡಿಟಿಂಗ್ ಕಲ್ತ್ಕೊಂಡು ಇವತ್ತು ನಾನು ಬೇರೆಯವ್ರಿಗೆ ಎಡಿಟಿಂಗ್ನ ಹೇಳ್ಕೊಡ್ತೀನಿ. ನನ್ನ ಜರ್ನಿನೂ ಅದೇ ರೀತಿಯೇ ಇರೋದು. ಆ್ಯಂಡ್ ನಾನು ಇದು ಮಾಡಿರೋದಕ್ಕೋಸ್ಕರನೇ ಈ ವಿಡಿಯೋನಲ್ಲಿ ನಿಮಗೆ ಇದೆಲ್ಲ ಹೇಳೋದು. ಸೊ ನಾನು ಮಾಡಿರಲಿಲ್ಲ ಅಂದರೆ ನಾನು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಆ ಜರ್ನಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಾವೇನೋ ಒಂದು ವಿಷಯ ಹೇಳೋಕ್ಕಾಗೋದು. ಎಕ್ಸ್ಪೀರಿಯೆನ್ಸ್ ಮಾಡದೆ ಹೇಳೋಕ್ಕೆ ಹೋದರೆ ಅದು ಬಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಹೋಪ್ಫುಲಿ ಒಂದಷ್ಟು ಜನರಿಗೆ ಈ ವಿಡಿಯೋಯಿಂದ ಏನಾದರೂ ಒಂದು ಇನ್ಸ್ಪಿರೇಷನ್ ಥರ ಸಿಕ್ಕಿರ್ಬೋದು. ನಿಮಗೆ ಏನಾದರೂ ನಾನು ಈ ಥರ ಡಿಸಿಷನ್ನು ಇಲ್ಲಾಂದರೆ ಈ ಥರದ್ದು ವರ್ಕ್ ಮಾಡಬೇಕಂತಿದ್ದೀನಿ, ಹೇಗೆ ಪ್ರೋಗ್ರೆಸ್ ಆಗೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ, ಡಿಸ್ಕಸ್ ಮಾಡೋಣ. ಹೇಗೆ ಪ್ರೋಗ್ರೆಸ್ ಮಾಡ್ಬೋದು, ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮಲ್ಲಿ. ಸೊ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ನೋಡಿರ್ತಾರಲ್ಲ, ಸೊ ಎಲ್ಲಾದರೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನಿಮಗೆ ಇನ್ನೂ ಲೈಕ್ ಈ ಥರದ ಕಂಟೆಂಟ್ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಇದ್ರ ಮೇಲೆ ಇನ್ನೂ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ ಇದೇ ರೀತಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.